ಉಗುರು ನೋವು ಸಾಮಾನ್ಯವಾಗಿ ಉಗುರು ಮುರಿಯುವುದು, ಸೋಂಕು ಅಥವಾ ಉಗುರು ಒಳಗಡೆನೆ ಬೆಳೆದು ನೋವು ಕಂಡು ಬರುವಂಥದ್ದು. ಇದಕ್ಕೆಲ್ಲ ಮನೆಯಲ್ಲೇ ಸರಳವಾಗಿ ಮಾಡಬಹುದಂತ ಕೆಲವು ಮನೆಮದ್ದುಗಳಿಂದ ಈ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಬನ್ನಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಉಪ್ಪು ನೀರಿನಲ್ಲಿ ಕಾಲು ಅಥವಾ ಕೈ ಬೆರಳುಗಳನ್ನು ನೆನೆಸುವುದು. ಒಂದು ಪಾತ್ರೆಯಲ್ಲಿ ಬಿಸಿನೀರು ತೆಗೆದುಕೊಂಡು ಅದಕ್ಕೆ 1 ಚಮಚ ಉಪ್ಪು ಹಾಕಿ ನಂತರ ನೋವಿರುವ ಬೆರಳನ್ನ 10 ರಿಂದ 15 ನಿಮಿಷ ನೆನೆಸಿಡಿ. ಇದು ಉಬ್ಬರ ಮತ್ತು ಸೋಂಕನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಎರಡನೆಯದು ಅರಶಿನ ಹಚ್ಚುವುದು. ಅರಶಿನದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಸ್ವಲ್ಪ ಅರಶಿನ ಪುಡಿಗೆ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡಿ ನೋವಿರುವ ಉಗುರು ಭಾಗಕ್ಕೆ ಹಚ್ಚಿ. ಇದು ಸೋಂಕು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಉಗುರು ಮತ್ತು ಸುತ್ತಲಿನ ಭಾಗಕ್ಕೆ ಮಸಾಜ್ ಮಾಡಿ. ಇದು ಚರ್ಮವನ್ನ ಮೃದುವಾಗಿಸಿ ನೋವು ಮತ್ತು ಒಣತನವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನಾಲ್ಕನೆಯದ್ದು ಅಲೋವೆರಾ ಜೆಲ್. ಅಲೋವೆರಾ ಲೋಳೆಸರ ಜೆಲ್ ಅನ್ನ ನೇರವಾಗಿ ಉಗುರು ಸುತ್ತ ಹಚ್ಚಿ. ಇದು ತಂಪು ನೀಡುವ ಜೊತೆಗೆ ಉಬ್ಬರ ಕಡಿಮೆ ಮಾಡಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಐದನೆಯದ್ದು ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಒಂದು ಬೆಳ್ಳುಳ್ಳಿಯನ್ನು ನುಣ್ಣಗೆ ಪೇಸ್ಟ್ ಮಾಡಿ ನೋವಿರುವ ಭಾಗಕ್ಕೆ ಹಚ್ಚಿದ್ರೆ ಸೋಂಕು ಕಡಿಮೆಯಾಗುತ್ತೆ. ಆರನೆಯದ್ದು ನಿಂಬೆ ರಸ. ಸ್ವಲ್ಪ ನಿಂಬೆ ರಸವನ್ನ ಉಗುರು ಸುತ್ತ ಹಚ್ಚಿ. ನಿಂಬೆ ರಸದಲ್ಲಿರುವ ಆಂಟಿಸೆಪ್ಟಿಕ್ ಗುಣಗಳು ಸೋಂಕು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನೊಂದು ವಿಚಾರವನ್ನ ನೀವು ಗಮನಿಸಲೇಬೇಕು. ನೋವು ತುಂಬಾ ಹೆಚ್ಚಿದ್ರೆ ಅಥವಾ ಉಗುರು ಭಾಗದಲ್ಲಿ ತುಂಬಾ ಉಬ್ಬರ ಕಂಡು ಬಂದ್ರೆ ಅಥವಾ ಕೀವಾಗಿದ್ರೆ ದಯವಿಟ್ಟು ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಇಂತಹ ಸಮಸ್ಯೆಗಳಿಗೆ ಮನೆಮದ್ದು ಸಫಲವಾಗೋದಿಲ್ಲ. ಹೀಗಾಗಿ ವೈದ್ಯರ ಸಲಹೆಯನ್ನು ಪಡೆಯುವುದು ಸೂಕ್ತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.